ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಆಶಿಕಾ. ನಾನು ತುಮಕೂರಿನ ಒಂದು ಮಹಿಳಾ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ನನ್ನ ಊರು ಮಾಗಡಿ ಹತ್ತಿರದ ಒಂದು ಹಳ್ಳಿ. ನನಗೆ ಒಬ್ಬ ಅಕ್ಕ ಇದ್ದಾಳೆ. ಅವಳ ಹೆಸರು ಲಾವಣ್ಯ. ಅವಳ ವಯಸ್ಸು 20. ನಾನು ದಿನಾಗಲೂ ಕಾಲೇಜಿಗೆ ನನ್ನ ಸ್ನೇಹಿತೆಯರ ಜೊತೆ ಮತ್ತು ನನ್ನ ಅಕ್ಕ ಲಾವಣ್ಯಳ ಜೊತೆ ನಡೆದುಕೊಂಡು ಹೋಗುತ್ತಿದ್ದೆ. ಇದೇ ರೀತಿ ದಿನಗಳು ಕಳೆಯುತ್ತಿದ್ದವು. ನಮ್ಮ ಮನೆಯಲ್ಲಿ ನಾನು ಮತ್ತು ನಮ್ಮ ಅಕ್ಕ ಲಾವಣ್ಯ ಇಬ್ಬರೇ ಹೆಣ್ಣು ಮಕ್ಕಳು. ಆದ್ದರಿಂದ ನನ್ನ ಅಕ್ಕನ ಮದುವೆಯ ಪ್ರಸ್ತಾಪಗಳು ನನ್ನ ತಂದೆಗೆ ಬರಲು ಪ್ರಾರಂಭಿಸಿದ್ದವು. ನನ್ನ ತಂದೆ ನನ್ನ ಅಕ್ಕ ಲಾವಣ್ಯಳನ್ನು ಮದುವೆಯ ಬಗ್ಗೆ ಕೇಳಿದಾಗ ನಾನು ಇನ್ನು ಓದಬೇಕು ಅಪ್ಪ ಎಂದು ಹೇಳಿದ್ದಳು. ಆದರೆ ನಂತರ ನನ್ನ ಅಕ್ಕ ಲಾವಣ್ಯಳ ಮನಸ್ಸಿನಲ್ಲಿ ಅದ್ಯಾವ ಭಾವನೆ ಮೂಡಿತೋ ಮತ್ತೊಮ್ಮೆ ನನ್ನ ತಂದೆ ಕೇಳಿದಾಗ ಮದುವೆಗೆ ಒಪ್ಪಿಕೊಂಡಳು. ನನ್ನ ಅಕ್ಕನನ್ನು ಮದುವೆಯಾಗಬೇಕಿದ್ದ ವರ ಕೂಡ ನಮ್ಮ ಹಳ್ಳಿಯಿಂದ 8 ಕಿಲೋಮೀಟರ್ ದೂರದ ಒಂದು ಹಳ್ಳಿಯ ಹುಡುಗ. ಈ ಮದುವೆಗೆ ನನಗೂ ಮತ್ತು ಅಕ್ಕನಿಗೂ ಮತ್ತು ನನ್ನ ತಂದೆಗೆ ಮಾತ್ರ ಇಷ್ಟ ಇತ್ತು. ಆದರೆ ನನ್ನ ತಾಯಿಗೆ ಈ ಮದುವೆಯ ಬಗ್ಗೆ ಒಪ್ಪಿಗೆ ಇರಲಿಲ್ಲ. ಇದೆಲ್ಲದರ ನಡುವೆ ಮನೆಯಲ್ಲಿ ಮದುವೆಯ ಕಾರ್ಯಕ್ರಮಗಳು ಚಾಲ್ತಿಯಾದವು. ಮನೆಯಲ್ಲಿ ಮದುವೆಯ ಕಳೆ ಎದ್ದು ಕಾಣುತ್ತಿತ್ತು. ಇದರ ಜೊತೆ ಹೊಸ ಸಂಭ್ರಮ ಕೂಡ. ನಾನು ನನ್ನ ಹಾಸ್ಟೆಲ್ನ ಎಲ್ಲ ಸ್ನೇಹಿತೆಯರನ್ನು ನನ್ನ ಅಕ್ಕನ ಮದುವೆಗೆ ಆಹ್ವಾನಿಸಿದ್ದೆ ಮತ್ತು ನನ್ನ ಅಕ್ಕ ಕೂಡ ಎಲ್ಲ ಅವಳ ಸ್ನೇಹಿತೆಯರನ್ನು ಆಹ್ವಾನಿಸಿದ್ದಳು. ಎಲ್ಲರೂ ಮದುವೆಯ ಸಂಭ್ರಮದಲ್ಲಿದ್ದರು. ಮದುವೆಯ ಸಂಭ್ರಮದಲ್ಲಿ ತುಂಬ ಚೆನ್ನಾಗಿ ರೆಡಿಯಾಗಿದ್ದೆ. ಆದರೆ ಚಂದವನ್ನು 2 ಕಣ್ಣುಗಳು ನನ್ನನ್ನೇ ನೋಡುತ್ತಿರುವುದು ನನಗೆ ತಿಳಿಯುತ್ತಿತ್ತು. ನನ್ನ ಪರಿಚಯಕ್ಕಾಗಿ ನನ್ನ ಸ್ನೇಹಿತರನ್ನು ಕೇಳುವುದು, ನನ್ನ ಫೋಟೋವನ್ನು ಗೊತ್ತಿಲ್ಲದ ಹಾಗೆ ತೆಗೆಯುವುದು, ನನಗೆ ಗಡಿಬಿಡಿ ಮಧ್ಯೆಯೂ ಊಟ ತಿಂಡಿ ಉಪಚಾರ ಮಾಡುವುದು ಎಲ್ಲವೂ ನಡೆಯುತ್ತಿತ್ತು. ಆತ ಯಾರೆಂದು ನಿಮಗೂ ಕುತೂಹಲ ಅಲ್ವಾ? ಹೇಳ್ತೀನಿ ಕೇಳಿ. ಆತ ನನ್ನ ಅಕ್ಕನ ಗಂಡನ, ಅಂದರೆ ನನ್ನ ಭಾವನ ಚಿಕ್ಕಪ್ಪನ ಮಗ, ಅಂದರೆ ನನ್ನ ಭಾವನ ತಮ್ಮ. ಅವನ ಹೆಸರು ಮಧುಸೂದನ್. ಮದುವೆ ಎಲ್ಲ ಮುಗಿಸಿಕೊಂಡು ನನ್ನ ಭಾವನ ಮನೆಯಲ್ಲಿ ಬೀಗರೂಟದ ಕಾರ್ಯಕ್ರಮದಲ್ಲಂತೂ ನನ್ನ ಹಿಂದೆಯೇ ಸುತ್ತಿ ಕೊನೆಗೆ ನನ್ನ ಅಕ್ಕನ ಬಳಿ ನನ್ನ ಫೋನ್ ನಂಬರ್ ಕೇಳಿದ್ದನಂತೆ. ಆದರೆ ಅವಳು ನನ್ನ ತಂಗಿ ಆಶಿಕಾ ಬಳಿ ಮೊಬೈಲ್ ಇಲ್ಲ. ಅವಳು ಸ್ನೇಹಿತೆಯ ನಂಬರ್ ಕೊಡ್ತೇನೆ ಎಂದು ಹೇಳಿ ನನ್ನ ಆಪ್ತ ಸ್ನೇಹಿತೆ ಪ್ರಕೃತಿಯ ನಂಬರನ್ನು ಕೊಟ್ಟಳಂತೆ. ಆದರೆ ಅವಳ ಬಳಿ ಇದ್ದದ್ದು ಕೀಪ್ಯಾಡ್ ಮೊಬೈಲ್. ಆದ ಕಾರಣ ಮದುವೆ ಮನೆಯಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ತೆಗೆದ ಫೋಟೋಗಳನ್ನು ನನಗೆ ನೀಡಲಾಗಲಿಲ್ಲ. ಹಾಗೆ ಒಂದು ದಿನ ನನ್ನ ಸ್ನೇಹಿತೆ ಪ್ರಕೃತಿಗೆ ಕಾಲ್ ಮಾಡಿ ನನಗೆ ಮಾತನಾಡಲು ಕೇಳಿದಳಂತೆ. ಆದರೆ ನನ್ನ ಸ್ನೇಹಿತೆ ಸ್ಟ್ರಿಕ್ಟ್ ಗರ್ಲ್, ಮದುವೆಗೆ ಚೆನ್ನಾಗಿ ಬೈದು ಕಾಲ್ ಕಟ್ ಮಾಡಿದ್ದಾಳೆ. ನಂತರ ನಾನು ಪ್ರಕೃತಿಗೆ ನಮ್ಮಿಬ್ಬರ ಪರಿಚಯ ಹೇಗೆ ಎಂಬುದನ್ನು ತಿಳಿಸಿದೆ. ಆಮೇಲೆ ಅವಳು ಮಧುವಿನ ಹತ್ತಿರ ಮಾತನಾಡಲು ಅವಳ ಬಳಿ ಇದ್ದ ಮೊಬೈಲನ್ನು ಸಂಪೂರ್ಣ ನನಗೆ ನೀಡಿದಳು. ಹೀಗೆ ನನ್ನ ಮಧುವಿನ ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ ಬದಲಾಗತೊಡಗಿತ್ತು. ಅದೇ ಸಮಯಕ್ಕೆ ನನ್ನ ಅಕ್ಕ ಮತ್ತು ಭಾವ ಇಬ್ಬರು ನೆಲಮಂಗಲದಲ್ಲಿ ಮನೆ ಮಾಡಿದ್ದರು. ಮಧು ಕೂಡ ನೆಲಮಂಗಲದ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ನನಗೆ ಅಕ್ಕ ಭಾವನ ನೋಡಲು ಹೋಗುವ ನೆಪದಲ್ಲಿ ಮಧುವನ್ನು ಅವರ ಮನೆಯಲ್ಲಿ ನೋಡುತ್ತಿದ್ದೆ. ಹೀಗೆ ಅವನು ನನ್ನ ಮೇಲೆ ಕಣ್ಣು ಹಾಕಲು ಶುರು ಮಾಡಿದ್ದ. ಹೀಗೆ ಒಂದು ದಿನ ನನ್ನ ಅಕ್ಕನ ಮನೆಗೆ ಮಧು ಕೂಡ ಬಂದಿದ್ದ. ಭಾವ ಇನ್ನು ಕೆಲಸ ಮುಗಿಸಿ ಮನೆಗೆ ಬಂದಿರಲಿಲ್ಲ. ಆದರೆ ನಾನು ಮತ್ತು ಮಧು ಮನೆಯಲ್ಲಿ ಇರುವ ಕಾರಣ ನಮಗೆ ಏನಾದರೂ ಅಡುಗೆ ಮಾಡಲು ಸಾಮಾನು ತರಲು ಅಕ್ಕ ಒಬ್ಬಳೇ ಈಚೆ ಹೋದಳು. ಆದರೆ ಅವಳಿಗೇನು ಗೊತ್ತು, ಮಧು ನನ್ನ ಸಾಮಾನು ನೋಡಲು ಮುಂದಾಗಿದ್ದ ಎಂದು. ಹೌದು, ಅಕ್ಕ ಮನೆಯಿಂದ ಆಚೆ ಹೋಗುವುದನ್ನೇ ಕಾಯುತ್ತಿದ್ದ ಮಧು ನನಗೆ ಹಿಂಬದಿಯಿಂದ ತಗುಲಿಕೊಂಡ. ನನಗೆ ಅದು ಅವನ ಮೊದಲ ಸ್ಪರ್ಶ. ಮೈಯಲ್ಲಿ ರೋಮಾಂಚನದ ನಡುಕ ಹುಟ್ಟಿಕೊಂಡಿತ್ತು. ಅವನು ನನ್ನ ಒಂದೊಂದು ಬಟ್ಟೆಯನ್ನು ಬಿಚ್ಚುತ್ತಾ ಬರುತ್ತಿದ್ದ. ನನಗೂ ಅದೇ ಬೇಕಿತ್ತು. ಆದ್ದರಿಂದ ನಾನು ಸುಮ್ಮನಾದೆ. ಕೊನೆಗೆ ನನ್ನ ಬಲೂನ್ ಮೇಲೆ ಕೈ ಆಡಿಸಲು ಶುರು ಮಾಡಿದ. ಅದಾದ ನಂತರ ಬಲೂನ್ನ ತುದಿಯನ್ನು ಚೀಪದೊಳಗಿದ್ದ.
ನನಗೂ ಆ ಸುಖ ಇನ್ನೂ ಬೇಕು ಬೇಕು ಎನಿಸತೊಡಗಿತ್ತು. ನಾನು ಅವನನ್ನು ತಡೆಯಲಿಲ್ಲ. ಅವನು ತುಂಬ ಮೃದುವಾಗಿ ಬಲೂನನ್ನು ಎಸೆಯತೊಡಗಿದ್ದ. ನನಗೆ ಯಾವುದೋ ಸುಖದ ಲೋಕಕ್ಕೆ ಹೋದಂತೆ ಅನುಭವ. ಅಷ್ಟರಲ್ಲಿ ನನ್ನ ಅಕ್ಕ ಅಡುಗೆ ಮಾಡಲು ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ಮನೆಯ ಕಾಲಿಂಗ್ ಬೆಲ್ ಮಾಡುತ್ತಿದ್ದಾಳೆ. ಆ ಸ್ವರ್ಗ ಲೋಕದಿಂದ ಈಚೆ ಬಂದದ್ದು ನನಗೆ ಬಟ್ಟೆಯನ್ನು ಹಾಕಿಕೊಳ್ಳಲು ಮಧು ಕೂಡ ಸಹಾಯ ಮಾಡಿದ್ದ. ಅವನ ಸಹಾಯಕ್ಕೆ ನನ್ನ ಮನಸ್ಸು ಅವನ ಸ್ಪರ್ಶ ಸುಖ ಇನ್ನೂ ಬೇಕೆನಿಸುತ್ತಿತ್ತು. ನಂತರ ಅವನು ಹೋಗಿ ಬಾಗಿಲು ತೆಗೆದೆ. ನನ್ನ ಅಕ್ಕ ಲಾವಣ್ಯ ಅಡುಗೆ ಮಾಡಲು ಬೇಕಾದ ಮನೆಗೆ ಸಾಮಾನನ್ನು ನೋಡಿಕೊಂಡು ತಂದಿದ್ದಳು. ಇದ್ದ ಸಮಯ ನೋಡಿಕೊಂಡು ನಾನು ಮಧು ಮಾತನಾಡುತ್ತಿದ್ದೆವು. ಇಬ್ಬರು ಊಟ ಮಾಡಿ ಹೊರಟೆವು. ಮತ್ತೊಂದು ದಿನ ಹೀಗೆ ಮಧು ನನಗೆ ಕರೆ ಬಂತು. ನನ್ನ ಸ್ನೇಹಿತರು ಕೀ ತೆಗೆದುಕೊಂಡು ಹೋಗಿದ್ದಾರೆ. ನಾನು ನೈಟ್ ಶಿಫ್ಟ್ ಮುಗಿಸಿ ಬರುವುದರೊಳಗಾಗಿ ಬೀಗ ಹಾಕಿಕೊಂಡು ಹೋಗಿದ್ದಾರೆ. ಹೇಗಿದ್ದರೂ ನಿಮ್ಮ ಅಕ್ಕ ಭಾವ ಇಬ್ಬರು ಊರಿಗೆ ಹೋಗಿದ್ದಾರಲ್ಲ, ಅವರ ಬಳಿ ಮನೆಯ ಕೀ ತೆಗೆದುಕೋ, ನಿದ್ದೆ ಮಾಡಲು ಅವಕಾಶವಾದಂತಾಗುತ್ತದೆ ಎಂದು ಹೇಳಿದ. ನನಗೂ ಅಯ್ಯೋ ಪಾಪ ಎನಿಸಿ ನಾನು ಅಕ್ಕನ ಬಳಿ ನಾನು ಪ್ರಕೃತಿ ಇಬ್ಬರೂ ಮನೆಗೆ ಹೋಗುತ್ತೇವೆ ಎಂದು ಅವಳ ಬಳಿ ಬೀಗದ ಕೈ ತೆಗೆದುಕೊಂಡೆ. ನಂತರ ನಾನು ಮತ್ತು ಪ್ರಕೃತಿ ನನ್ನ ಅಕ್ಕ ಲಾವಣ್ಯಳ ಮನೆಗೆ ಹೋಗಿ ಮಧುವಿಗೆ ಕಾಲ್ ಮಾಡಿದೆ. ನಾನು ಅಕ್ಕನ ಮನೆಯಲ್ಲೇ ಇದ್ದೇನೆ, ಮನೆಗೆ ಬಂದು ರೆಸ್ಟ್ ಮಾಡು ಎಂದೆ. ಅರ್ಧ ಗಂಟೆಯಲ್ಲಿ ಮನೆಗೆ ಬಂದನು. ಆದರೆ ಅವನ ಮುಖ ನಿರಾಸೆಯಲ್ಲಿತ್ತು. ಅವನ ಮುಖ ನೋಡಿದ ಕೂಡಲೇ ನನಗೆ ಅರ್ಥವಾಯಿತು, ಮನೆಯಲ್ಲಿ ನಾನು ಒಬ್ಬಳೇ ಇರುತ್ತೇನೆಂದುಕೊಂಡು ಮನೆಗೆ ಬಂದಿದ್ದ ಅನಿಸುತ್ತದೆ. ಆದರೆ ನನ್ನ ಜೊತೆ ಪ್ರಕೃತಿ ಇರುವುದನ್ನು ನೋಡಿ ನಿರಾಸೆಗೊಂಡಿದ್ದ. ನಂತರ ನೈಟ್ ಶಿಫ್ಟ್ ಮಾಡಿದ ಕಾರಣ ತಿಂಡಿ ತಿಂದು ಮಲಗಿದ್ದ. ನಾನು ಮತ್ತು ಪ್ರಕೃತಿ ಸಂಜೆಯವರೆಗೂ ಮಾತುಕತೆಯಲ್ಲಿ ಮುಳುಗಿ ಹೋದೆವು. ನಂತರ ಪ್ರಕೃತಿ ಅವರ ಚಿಕ್ಕಪ್ಪನ ಮನೆಗೆ ಹೊರಟಳು. ಅವಳು ಹೊರಟ ನಂತರ ನಾನು ರಾತ್ರಿ ಅಡಿಗೆ ಮಾಡಿದ್ದೆ. ಮತ್ತೆ ಮಧು ನಿದ್ದೆಯಿಂದ ಎದ್ದು ನಂತರ ಫ್ರೆಶ್ ಅಪ್ ಆಗಿ ಬಾ ಇಬ್ಬರು ಊಟ ಮಾಡೋಣ, ನೀನು ಕೆಲಸಕ್ಕೆ ಹೋಗುವಂತೆ ಎಂದು ಹೇಳಿದ್ದಕ್ಕೆ ಅವನು ನಿನ್ನ ಫ್ರೆಂಡ್ ಎಲ್ಲಿ ಎಂದು ಕೇಳಿದ. ಅವಳು ಅವರ ಚಿಕ್ಕಪ್ಪನ ಮನೆಗೆ ಹೋದಳು ಎಂದೆ. ಅದಕ್ಕೆ ಹಾಗಿದ್ದರೆ ನಾನು ಕೆಲಸಕ್ಕೆ ಹೋಗುವುದಿಲ್ಲ, ಮನೆಯಲ್ಲೂ ನೀನು ಒಬ್ಬಳೇ, ಹೀಗಾಗಿ ನಾನು ಇಂದು ರಜೆ ಹಾಕಿ ಮನೆಯಲ್ಲೇ ಇರುತ್ತೇನೆ ಎಂದ. ನಾನು ಅದಕ್ಕೆ ಬೇಡ, ಮನೆಯಲ್ಲಿ ನನಗೆ ಒಬ್ಬಳೇ ಇದ್ದು ಅಭ್ಯಾಸ ಆಗಿದೆ ಎಂದರೂ ಕೇಳದೆ ಕೆಲಸಕ್ಕೆ ರಜೆ ಹಾಕಿದ. ನಂತರ ಇಬ್ಬರು ಊಟ ಮಾಡಿದೆವು. ನಂತರ ಮಲಗಲು ಹೋದೆವು. ಅದು ಸಿಂಗಲ್ ಬೆಡ್ರೂಮ್ ಮನೆಯಾಗಿದ್ದ ಕಾರಣ ಇದ್ದದ್ದು ಒಂದೇ ಬೆಡ್ರೂಮ್. ಮಧು ನೀನೇ ರೂಮಿನಲ್ಲಿ ಮಲಗು ಎಂದೆ. ಪರವಾಗಿಲ್ಲ, ನಿನಗೂ ಕೆಲಸ ಮಾಡಿ ಸುಸ್ತಾಗಿದೆ, ಇಬ್ಬರು ಒಂದೇ ಮಂಚದಲ್ಲಿ ಮಲಗೋಣ ಎಂದ. ಅದಕ್ಕೆ ನಾನು ಸರಿ ಎಂದೆ. ನಂತರ ಮಲಗಿದ್ದ 30 ನಿಮಿಷ ಆದರೂ ಏನೂ ಸದ್ದಿಲ್ಲ. ನನಗೆ ಅವನು ನನ್ನನ್ನು ಮುಟ್ಟಲಿ, ನನ್ನ ಬಲೂನ್ ಹಾಗೂ ಕ್ಯಾಪ್ಸಿಕಂನಲ್ಲಿ ಕೈ ಹಾಕಿ ಅವನ ಬದನೆಕಾಯಿಯನ್ನು ಹಾಕಲಿ ಎಂದು ಬಯಕೆಯಾಯಿತು. ನಂತರ ನಾನೇ ಅವನ ಮೇಲೆ ಕೈ ಹಾಕಿದೆ. ನಂತರ ಅವನು ನನ್ನ ಸೊಂಟದ ಮೇಲೆ ಕೈ ಹಾಕಿದ. ನಂತರ ಮೆಲ್ಲಗೆ ನನ್ನ ಬಲೂನ್ ಮೇಲೆ ಕೈ ಹಾಕಿ ಎಸಗಿದ. ನಂತರ ಇಬ್ಬರ ಬಟ್ಟೆಗಳು ಮಂಚದ ಕೆಳಗಡೆ ಇದ್ದವು. ಅವನು ಮೈ ಪೂರ್ತಿ ಮುತ್ತುಗಳ ಮಳೆ ಸುರಿಸಿ ನಂತರ ಬಲೂನನ್ನು ಚೀಪತೊಡಗಿದ್ದ. ನಂತರ ಅವನ ಬಾಯಿ ನನ್ನ ಕ್ಯಾಪ್ಸಿಕಂನ ಹತ್ತಿರ ಹೋಯಿತು. ಬಾಯಿಯಿಂದ ನನ್ನ ಕ್ಯಾಪ್ಸಿಕಮ್ಮನ್ನು 5 ನಿಮಿಷಗಳ ಕಾಲ ನೆಕ್ಕಿ ನೆಕ್ಕಿ ನನಗೆ ಸುಖದ ಲೋಕವನ್ನೇ ತೋರಿಸಿದ್ದ. ನಂತರ ಅವನ ಬದನೆಕಾಯಿಯನ್ನು ನನ್ನ ಕ್ಯಾಪ್ಸಿಕಂಗೆ ತುರುಕಿ ಚೆನ್ನಾಗಿ ಶಬ್ದ ಬರುವವರೆಗೂ ಹೊಡೆದ. ರಸವನ್ನು ನನ್ನ ಕ್ಯಾಪ್ಸಿಕಂನ ಒಳಗೆ ಬಿಟ್ಟ. ನಂತರ ಇಬ್ಬರು ಆ ಸುಖದ ಲೋಕದಲ್ಲಿ ಮಲಗಿದ್ದೆವು. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.